ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದು ಹೊಸ ಬೆಳವಣಿಗೆ ಆಗಿದೆ ರಾಜ್ಯ ರಾಜಕೀಯದಲ್ಲಿ. ಪರಸ್ಪರ ಈಗ ಕುಚುಕು ಗೆಳೆಯರು ಭೇಟಿ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗ ಆಪ್ತ ಗೆಳೆಯ ಆಗಿರುವಂತಹ KN ರಾಜಣ್ಣ ಮನೆಗೆ ದಿಢೀರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಪರಸ್ಪರ ಭೇಟಿಯಾಗಿದ್ದಾರೆ ಇಬ್ಬರು ಗೆಳೆಯರು, ಕುಚುಕು ಗೆಳೆಯರು, ಇಬ್ಬರು ಆಪ್ತರು. ಆಪ್ತ ರಾಜಣ್ಣ ನಿವಾಸಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗ ರಾಜ್ಯ ಮಟ್ಟದ ಒಲಿಂಪಿಕ್ ಕ್ರೀಡಾಕೂಟ ಇತ್ತು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಆ ಒಲಿಂಪಿಕ್ ಏನಿದೆ ಅಲ್ಲ ಕಾರ್ಯಕ್ರಮಕ್ಕೆ ಹೋಗೋಕ್ಕೂ ಮುಂಚೆನೆ, ಸಮಾರಂಭಕ್ಕೆ ಹೋಗೋಕ್ಕೂ ಮುಂಚೆನೆ ಆಪ್ತ ಗೆಳೆಯನ ಮನೆಗೆ ಭೇಟಿ ಕೊಟ್ಟಿದ್ದಾರೆ. 2026ರ ಕ್ರೀಡಾಕೂಟ ಅದು. ಗೆಳೆಯ KN ರಾಜಣ್ಣ ಮನೆಗೆ ಸಿಎಂ ಸಿದ್ದರಾಮಯ್ಯ ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ. ರಾಜಕೀಯ ವಲಯದಲ್ಲಿ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ, ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಒಂದು ಭೇಟಿ. ಆಡಳಿತ ಹಾಗೂ ರಾಜಕೀಯ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಭೇಟಿ. ನೋಡಿ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ. KN ರಾಜಣ್ಣ ಅವರ ವಿಚಾರವಾಗಿಯೂ ಕೂಡ ಗೊಂದಲಗಳಿತ್ತು. ಅವರ ಮಂತ್ರಿಗಿರಿಯನ್ನು ತೆಗೆದುಕೊಳ್ಳಲಾಗಿತ್ತು, ವಾಪಸ್ಸು ಒಂದು ರೀತಿಯಲ್ಲಿ ಕಿತ್ತುಕೊಳ್ಳಲಾಗಿತ್ತು ಅಂತ ಕೂಡ ಹೇಳಬಹುದು. ಆ ಒಂದು ವಿಚಾರವಾಗಿ KN ರಾಜಣ್ಣ ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ಅಸಮಾಧಾನ ಇದೆ. ಆದರೆ ಅವರು ಅದನ್ನು ಹೊರಗಾಗ್ತಾ ಇಲ್ಲ, ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಇಂಡೈರೆಕ್ಟ್ ಆಗಿ ಕೆಲವೊಂದು ಮಾತುಗಳನ್ನು ಹೇಳಿದ್ರು ಕೂಡ ನಾನು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರಗಳಿಗೆ ಬದ್ಧನಾಗಿರ್ತೀನಿ ಅಂತ ರಾಜಣ್ಣ ಮಾತನಾಡ್ತಾ ಇದ್ರು. ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ಕ್ರೀಡಾಕೂಟದ ಒಂದು ಕಾರ್ಯಕ್ರಮದ ವಿಚಾರವಾಗಿ. ಆ ಸಮಯದಲ್ಲಿ ಕ್ರೀಡಾಕೂಟದ ಸಮಾರಂಭಕ್ಕೆ ಹೋಗುವ ಮುನ್ನ KN ರಾಜಣ್ಣ ಅವರ ಮನೆಗೆ ಹೋಗಿದ್ದಾರೆ, ಭೇಟಿ ಮಾಡಿದ್ದಾರೆ. ಗೆಳೆಯನನ್ನು ತಬ್ಬಿಕೊಂಡು ಮಾತನಾಡಿದ್ದಾರೆ. ಗೆಳೆಯನ ಮುಖದಲ್ಲಿ ಸಂತಸ. ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತಾ ಇತ್ತು, ಮತ್ತೆ ಮಂತ್ರಿಗಿರಿ KN ರಾಜಣ್ಣ ಅವರಿಗೆ ಸಿಗುತ್ತೆ ಅಂತ ಹೇಳಿ. ಹಾಗಾದರೆ ಈ ಒಂದು ಭೇಟಿ ಆ ಒಂದು ವಿಚಾರಕ್ಕೆ ಮುನ್ಸೂಚನೆಯನ್ನ ಅಂದುಕೊಂಡ ಹಾಗೇನೆ KN ರಾಜಣ್ಣ ಅವರು ಮತ್ತೆ ಮಂತ್ರಿ ಆಗ್ತಾರ, ಸಹಕಾರಿ ಸಚಿವರಾಗಿದ್ದರು. ಆನಂತರ ಕೆಲವೊಂದು ಗೊಂದಲಗಳು ಅವರು ಕೊಟ್ಟಂತಹ ಹೇಳಿಕೆಯ ವಿಚಾರವಾಗಿ ಅವರನ್ನು ಮಂತ್ರಿಗಿರಿಯಿಂದ ಕೆಳಗಿಳಿಸಲಾಗಿತ್ತು. ಹೈಕಮಾಂಡ್ ನಿರ್ಧಾರದಿಂದ ರಾಜಣ್ಣ ಅವರಿಗೆ ಬೇಜಾರಾಗಿದ್ದರೂ ಕೂಡ ಎಲ್ಲೂ ಹೇಳ್ಕೊಳ್ತಾ ಇರಲಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಗೆಳೆಯನನ್ನು ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಅವರ ಜೊತೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿದೆ. ಯಾಕಂದ್ರೆ ಅವರದ್ದೇ ಒಂದು ಕ್ಷೇತ್ರ, ಊರು ಕೂಡ. ಹೀಗಾಗಿ ತುಮಕೂರಿನ ರಾಜಕಾರಣದಲ್ಲಿಯೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ರಾಜಕೀಯ ನಾಯಕರು ಭೇಟಿಯಾದರೆ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ KN ರಾಜಣ್ಣ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿರುವಂಥದ್ದು ನಿಜಕ್ಕೂ ಕೂಡ ಈ ಹಿಂದೆ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಹೋಗೋಕ್ಕೆ ಆಗಲಿಲ್ಲ, ಎನ್ಸಲಾದಂತೆ ಕಾಣ್ತದ್ದು. ಹೀಗಾಗಿ ಹೆಂಗೋ ಈ ಒಂದು ಸಮಾರಂಭಕ್ಕೆ ಬಂದಿದ್ದೀನಿ, ಸ್ನೇಹಿತನನ್ನು ಮಾತಾಡಿಸ್ಕೊಂಡು ಹೋಗಿಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಂದಿರಬಹುದು. ಆದರೆ ಅಲ್ಲಿ ಬರೀ ಸ್ನೇಹಿತನ ಭೇಟಿಯ ಒಂದು ಕಾರಣ ಇರೋದಿಲ್ಲ. ರಾಜಕೀಯವಾಗಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯ ಅವರು ಏನೇ ಹೇಳ್ಬೋದು, KN ರಾಜಣ್ಣ ಅವರು ಕೂಡ ಏನೇ ಹೇಳ್ಬೋದು. ಇಲ್ಲ, ಹಿಂಗೆ ಕಾರ್ಯಕ್ರಮಕ್ಕೆ ಬಂದಿದ್ರು, ಅದಕ್ಕೆ ಹಿಂಗೆ ಸುಮ್ಮನೆ ನನ್ನ ಮಾತಾಡಿಸ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಹುದು ಇಬ್ಬರು ನಾಯಕರು ಕೂಡ. ಆದರೆ ಅದು ಹೊರಗಿರುವಂತಹ ವಿಚಾರ. ಆದರೆ ಒಳಗೊಳಗಿರುವಂತಹ ವಿಚಾರಗಳು ಬೇರೆ ಇದೆ, ಲೆಕ್ಕಾಚಾರಗಳು ಬೇರೆ ಇದೆ. ಇಬ್ಬರ ನಾಯಕರ ಭೇಟಿ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. CM DK ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು. ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿದ್ರು ಅವರೆಲ್ಲರೂ ಕೂಡ ಭೇಟಿ ಮಾಡಿದ್ರು. ಅದು ಬೇರೆ ರೀತಿಯಾಗಿ ಚರ್ಚೆ ಆಗಿತ್ತು. ರಾಜಣ್ಣ ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದ್ರು, ಅವ್ರ ಹತ್ರ ನಾನು ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಮಾತನಾಡೋಕೆ ಆಗಲಿಲ್ಲ, ಇನ್ನೊಂದು ಸಾರಿ ಅವರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ರಾಜಣ್ಣ ಅವರ ನಿಲುವು ಏನಿತ್ತು ಅದು ಸ್ಪಷ್ಟವಾಗಿತ್ತು. ನಾನು ಯಾವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿರ್ತೀನಿ. ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ರು ರಾಜಣ್ಣ. ನೋಡಿ, ಒಂದು ವೇಳೆ DK ಶಿವಕುಮಾರ್ ಸಿಎಂ ಆಗಿಬಿಟ್ರೆ ಅವರ ಕೆಳಗಡೆ ನಾನು ಮಂತ್ರಿ ಆಗಿರೋಕೆ ಇಷ್ಟನೇ ಪಡೋದಿಲ್ಲ, ನನಗೆ ಯಾವ ಮಂತ್ರಿಗಿರಿನೂ ಬೇಡ ಅಂತ ಹೇಳಿ ಕಡ್ಡಿ ತುಂಡಾದಂತೆ ಮಾತನಾಡಿಬಿಟ್ಟಿದ್ರು. ಹೀಗಾಗಿ ಈಗ ಏನು ಈ ಇಬ್ಬರು ನಾಯಕರ ಭೇಟಿ ಇದೆ, ನಿಜಕ್ಕೂ ಕೂಡ ಒಂದು ಬೇರೆ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಬೇರೆ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇದೆ. ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ KN ರಾಜಣ್ಣ ಅವರಿಗೆ ಮತ್ತೆ ಮಂತ್ರಿಗಿರಿ ಸಿಗುವುದು ಇದು ಗ್ರೀನ್ ಸಿಗ್ನಲ್ನ ಸೂಚನೆಯಲ್ಲ. ಯಾಕಂದರೆ ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸಿದ್ದರಾಮಯ್ಯ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ, ಚೇಂಜ್ ಮಾಡಬೇಕು ಅಂತ ಹೇಳಿ. ನಿಜಕ್ಕೂ ಕೂಡ ಅದೇನಾದರೂ ಬದಲಾವಣೆ ಆದರೆ ಅಲ್ಲಿ ಮತ್ತೆ ರಾಜಣ್ಣ ಅವರಿಗೆ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಈ ಒಂದು ಭೇಟಿಯಿಂದ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಕೆಲ ರಾಜಕೀಯ ನಾಯಕರು. ಹೀಗಾಗಿ ರಾಜಕೀಯವಾಗಿ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಒಂದು ಭೇಟಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ.
ಅವೆಲ್ಲ ಡೈರಿ ಬಿಟ್ಟು ಎಲ್ಲ ರಂಗ ಕೇಳ್ತಾರೆ ಅವರು. ನೀವು ಒಬ್ಬ ಸ್ಪೆಷಲ್ ಬನ್ನಿ ಸರ್ ಬನ್ನಿ ಸರ್ ಅಡ್ಡ ಯಾರು ಮಾಡಬೇಡಿ ಅಣ್ಣ ಒಂಚೂರು ಚೂರು ಕಾರ್ ತೆಗೋಣ ಅಣ್ಣ ಒಂಚೂರು ಕಾರ್ ಹಿಂದೆ ಹಾಕೊಂಬಿದ್ಯಾ ಸ್ವಲ್ಪ ಕಾರು ಸರ್ ಹಿಂದೆ ಚೂರು ಹಿಂದೆ ಹಾಕ್ಬಿಡ್ರಿ ಚೂರು ಕಾಣಿಸಲ್ಲ ಸರ್ ಅವ್ರು ಯಾರು ಕಾಣ್ಬೇಕು ಹೋಗೋಣ CM DCM ಇನ್ನೇನಿದ್ದಾರೆ ಗೋವಿಂದರಾಜು ಊಟ ಮಾಡಿ ಏನು ಪ್ರಶ್ನೆ ಮಾಡ್ತಾರಪ್ಪ ಸರ್ ಸರ್ ನೀವು ಸ್ವಲ್ಪ ಸೈಡ್ ಬನ್ನಿ ಸರ್ ಊಟ ಹೇಗಿತ್ತು ಬನ್ನಿ ಸರ್ ಹ್ಞೂ ಸರ್ ಎರಡೇ ಮಾತಾಡ್ಬಿಡಿ ಸರ್ ಊಟ ಚೆನ್ನಾಗಿತ್ತ ಸರ್ ಚೆನ್ನಾಗಿ ಬರ್ಬೇಡಿ ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು ನಾನ್ ವೆಜ್ ಊಟ ಹುಷಾರಿರ್ಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದೋದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲ್ ಸೂಪ್, ಆಮೇಲೆ ಚಿಕನ್, ನಾಟಿ ಚಿಕನ್ ಇದೆಲ್ಲ ಇತ್ತು. ರಾಜಣ್ಣವರಿಗೆ ಸಿಹಿ ಸುದ್ದಿ ಗೊತ್ತಿಲ್ಲ ಅಂತ ರಾಜಣ್ಣವ್ರಿಗೆ ಮತ್ತೆ ಸದಾ ಕೊಡ್ತಾವ್ರೆಲ್ಲ ಸಿಹಿ ಸುದ್ದಿ. ಅವರು ರಾಜರ ಜೊತೆ ಸಿಹಿ ಸುದ್ದಿನೇ ಇದು. ತಮ್ಮ ಹುದ್ದೆಯಲ್ಲಿ ಉಲ್ಲಂಘನೆ ಕೊಡಬೇಕು ಅದಾಯ್ತು. ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಬೇರೆ ವಿಚಾರ ಏನಾದ್ರು ಇದ್ರೆ ಡೆಲ್ಲಿ ಹೋಗಿದ್ದಾರೆ ಸರ್, ನೀವು ಡೆಲ್ಲಿಗೆ ಹೋಗ್ತೀರಾ ಸರ್? ಇವಾಗ ಬಡವ್ರ ಮನೆ ಊಟ ಅವರು ಊಟ ಆದ್ಮೇಲೆ ಮಾತಾಡ್ತಾರೆ. ಅವರಲ್ಲಿ ಮನೆಯಿಂದ ಹೊರಡವಾಗಿ ಏರ್ಪೋರ್ಟ್ಗೆ ಹೊಟ್ಟೆ ಸಿಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಿರುಗಿ ಅವರು ಹೊಟ್ಟೆ ಹಸ್ಕೊಂಡು ಸಿಕ್ಕಲ್ಲಿ ಬಂದು ನಿಮ್ಮನ್ನೇನಾದ್ರು ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.